ಗುರುಬಂಧುಗಳಲ್ಲಿ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆ ಅರ್ಪಿಸುತ್ತ ಸುಖ ಸ್ವರೂಪರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನುಭವವನ್ನು ಎಲ್ಲ ಅನುಭವಗಳು ಹಂಚಿಕೊಂಡಿದ್ದಾರೆ. ಈ ಉದ್ದೇಶ ಏನು? ನಮ್ಮನ್ನು ನಾವು ತಿಳ್ಕೊಂಡು ಸುಖಿಗಳಾಗಬೇಕು. ಸುಖ ಸ್ವರೂಪರ ಇದ್ದು ಕೂಡ ಅಜ್ಞಾನದಿಂದ ನನಗನ್ಯವಾಗಿ ವಿಷಾದಿಗಳಲ್ಲಿ ಸುಖ ಆಯ್ತಂತ ತಿಳ್ಕೊಂಡು ನಾವು ಹೊಂಟೇವಲ್ಲ, ಅದಕ್ಕೆ ಆ ಸುಖ ನನ್ನೊಳಗೆ ಐತೆ ಅನ್ನುವಂಥ ತಿಳುವಳಿಕೆ ಆಗ್ಬೇಕಂದ್ರೆ ಕ್ರಮ ಬೇಕಲ್ಲ. ಆ ಕ್ರಮ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ಇಲ್ಲಿ ಇದನ್ನ ಮಾಡಿದ್ದು. ಕ್ರಮ ಹಿಡಿಬೇಕಾಯ್ತು. ಕ್ರಮ ತೆಪ್ಪೆವು ವಿಷಾದಿಗಳಲ್ಲಿ ಸುಖ ಆಯ್ತಂತ ತಿಳ್ಕೊಂಡು ವಿಷಾದಿಗಳನ್ನೇ ಆ ವಿಷಾದಿಗಳನ್ನು ಸಂಗ್ರಹ ಮಾಡಿ ವಿಷಾದಿಗಳ ಭೋಗವನ್ನು ನಡೆಸಿ ಸುಖ ಹೊಂದ್ಬೇಕಂತ ನಡೆಸೇವು. ಸುಖ ಸಿಕ್ಕೈತಿ ಒಂದು ಆ ಕ್ರಮದೊಳಗೆ ಸುಖ ಇಲ್ಲ ಅಂತ ಈ ಕ್ರಮ ಹಿಡಿಬೇಕಾಗೈತಿ. ಅದಕ್ಕೆ ಹೇಳಿದ್ರು, ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಣ್ಣುಂಟೆ. ಕಷ್ಟಗಳು ಯಾಕೆ ಬರ್ತಾವು ಅಂದ್ರೆ ಕ್ರಮ ಬಿಟ್ಟೇವ್ ನಾವು ಅಲ್ಲದನ್ನ ನಾವಂತ ಹಿಡ್ಕೊಂಡು ಅದ್ರೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ಹೊಂಟೇವ್ ನಾವು. ಸುಖ ಸ್ವರೂಪ ನಾವು ಅದೇವು, ಆದ್ರೆ ಅದನ್ನ ತಿಳ್ಕೊಳಕ್ಕಾಗಲ್ಲ. ವಿಷಾದಿಗಳ ಗೊಂದಲ ಬಿದ್ದು ಒದ್ದಾಡಾಗುತ್ತೆ. ಅದಕ್ಕೆ ಅದರಿಂದ ಸುಖ ಸಿಗುದಿಲ್ಲ ಅಂತ ಕೈ ಬಿಟ್ಟು ಈ ಕ್ರಮ ಹಿಡಿಬೇಕಾಗೈತಿ. ಹಿಡಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದೆ. ಇಲ್ಲ ಅಂದ್ರೆ ನಾವು ಮತ್ತೆ ಅದರೊಳಗೆ ಮತ್ತೆ ಅದರಾಗ ಹುಟ್ಟುತ್ತಾ ಸಾಯುತ್ತಾ ಅದರಾಗ ಹೋಗ್ಬೇಕಾಗತ್ತೆ. ಇದು ಮನುಷ್ಯನ ಮಾಡ್ತಕ್ಕಂಥ ಕರ್ತವ್ಯ ಅಲ್ಲ. ವಿಷಾದಿಗಳನ್ನ ಭೋಗಿಸುವಂತ ಕೊಂಡರು ಮನುಷ್ಯನ ಕರ್ತವ್ಯ ಅಲ್ಲ. ಮನುಷ್ಯನ ಕರ್ತವ್ಯ ತನ್ನ ನಿಜವನ್ನ ತಿಳಿದು ತಾನು ಸುಖ ಸ್ವರೂಪನ ಅದಾನ, ನಿತ್ಯನ ಅದಾನ, ಶುದ್ಧನ ಅದಾನ, ಮುಕ್ತನ ಅದೇನಿ ಅನ್ನುವಂಥ ಅನುಭವ. ಅದಕ್ಕೆ ಕ್ರಮಗಳನ್ನು ಹೇಳಿದ್ರಲ್ಲ, ವಿಧಿಗಳು. ಆ ವಿಧಿಗಳಿಗೆ ಅನುಸಾರವಾಗಿ ನಾವು ನಡೆದಿದ್ದಾದ್ರೆ ನಮಗೆ ಯಾವ ದುಃಖನೂ ಬರುವುದಿಲ್ಲ. ಪರಮಾರ್ಥ ಬೋಧೆ ಅನ್ನೋದು ನೆಲೆಗೊಂಡು ನಿಲ್ತದೆ. ಅದು ನೆಲೆಗೊಂಡು ನಿಲ್ಲೋ ತರನು ನಾವು ಪ್ರಯತ್ನ ಬಿಡಬಾರ್ದು. ಪ್ರಯತ್ನ ಮಾಡೋದು. ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿ ತೋರೈತೆ ಅಂದ್ರೆ ಬೆಳ್ಳಿ ಜ್ಞಾನ ಇದ್ದಾಗೆ ಕಪ್ಪಿ ಚಿಪ್ಪ ಬೆಳ್ಳಿ ಅಂತ ಭಾವಿಸುವಂತಾರೆ. ಬೆಳ್ಳಿ ಜ್ಞಾನ ಇಲ್ಲದ ಕಪ್ಪಿ ಚಪ್ಪ ಬೆಳ್ಳಿ ಅನ್ನೋದಿಲ್ಲ. ಹಾಗೆ ನಾವು ವಿಷಾದಿಗಳಲ್ಲಿ ಯಾಕೆ ಸುಖವನ್ನು ಹುಡುಕಾಕತ್ತೇವ ಅಂದ್ರೆ ನಾವು ಮೂಲತಃ ಸುಖ ಸ್ವರೂಪ ಇದ್ದಾಗಲೇ ವಿಷಾದಿಗಳಲ್ಲಿನ ಅದನ್ನು ಹುಡುಕಾಕತ್ತೇವೆ. ಇಲ್ಲ ಅಂದ್ರೆ ಹುಡುಕ್ತಿದ್ದಿಲ್ಲ. ಎಲ್ಲಾದ್ರಾಗೂ ದುಃಖವನ್ನ ದುಃಖನ ಸುಖ ಅಂತ ತಿಳ್ಕೊಂಡ್ಬಿಡ್ತಿದ್ವಿ. ದುಃಖ ಯಾರು ಕೇಳೋದಿಲ್ಲ. ಯಾಕಂದ್ರೆ ನಾವು ಸುಖ ಸ್ವರೂಪರ ಅದೇವು ಮೊದ್ಲೇಕೆ. ಆ ಸುಖ ಸ್ವರೂಪ ಇದ್ದಾಗ ಈ ವಿಷಾದಿಗಳಲ್ಲಿ ಸುಖ ನೋಡಾಕ್ತೇವೆ. ಒಂದು ಏಳು ಕಾರಣಷ್ಟು ಇನ್ನೊಬ್ಬರಿಂದ ನಾ ದುಃಖವನ್ನ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರೆ ನಾನು ಸುಖ ಸ್ವರೂಪ ಅದೇ. ಆ ತಿಳುವಳಿಕೆ ಮೊದ್ಲಿಗೆ ಐತಿ, ಅದನ್ನ ಮರ್ತಂಗಾಗೈತಿ. ಅದನ್ನ ಅರಿಬೇಕಾಗೈತಿ. ಯಾಕೆ ಅವನ್ನ ಮರೆತು ಬಿಟ್ಟಾಗ ಆರಾಮದೇವ್ ನಾವು. ಅನ್ನಾದ್ರು ಹೇಳಿದ್ರಲ್ಲ, ನಿದ್ರೆ ಒಳಗೆ ಏನೂ ಇಲ್ಲ, ಆರಾಮದೇವ್ ನಾವು. ಮರೆತು ಆರಾಮ ಹೊಂದೇವಲ್ಲೇ, ಇಲ್ಲಿ ಅರಿತು ಆರಾಮ ಹೊಂದಬೇಕಾಗೈತಿ. ಅರಿಬೇಕಾಗೈತಿ. ವಿಷಾದಿಗಳಲ್ಲಿರುವಂತಹ ದೋಷಗಳನ್ನು ಅರಿತು ಅದರ ಮೇಲಿನ ಮೋಹವನ್ನು ಬಿಡಬೇಕಾಗೈತಿ. ಬಿಟ್ಟಾಗ ಆರಾಮ ಇರಕ್ ಸಾಧ್ಯ ಐತಿ. ವಿಷಾದಿಗಳು ಇದ್ರೂ ಕೂಡ ಅದ್ರ ಮ್ಯಾಲಿನ ಮೋಹ ಹೋಗಿತ್ತಂದ್ರ ಅವು ಏನೂ ಬಾಧಕ ಆಗುವುದಿಲ್ಲ. ನಾವು ಅದ್ರ ಮ್ಯಾಲಿನ ಮೋಹವನ್ನು ಒಳಗೆ ಇಟ್ಕೊಂಡೆವು. ಆ ವಿಷಾದಿಗಳಿಂದ ದೂರ ಇರ್ಬೇಕು ಅಂತ ಪ್ರಯತ್ನ ಮಾಡಾಕ್ತೇವು. ಆ ವಿಷಾದಿಗಳಿಂದ ದೂರ ಹೋದ್ರೂ ಕೂಡ ಮೋಹ ಇತ್ತಂದ್ರೆ, ಒಳಗೆ ವಾಸನೆ ಇತ್ತಂದ್ರೆ ಮನಸ್ಸು ಹೊತ್ತಾಗಿ ಎಳಸ್ತೈತಿ. ಎಳಸ್ತೆ ಅಂದ್ರೆ ನನ್ನ ನಿಜದ ಅನುಭವ ಆಗುದಿಲ್ಲ, ಆನಂದದ ಅನುಭವ ಆಗುದಿಲ್ಲ. ಅದಕ್ಕೆ ವಿಷಾದಿಗಳಲ್ಲಿ ಇರ್ತಕ್ಕಂಥ ಮೋಹವನ್ನು ತೆಗೆದುಹಾಕು. ಮಮಕಾರ ಇದಕ್ಕೆ ಬಂಧನ ಆಗೈತಿ. ಆ ಮಮಕಾರವನ್ನು ದೂರ ಮಾಡ್ಕೊ ಅಂತ.
ಮಮಕಾರದಿಂದನೇ ನೀ ಎಲ್ಲ ಕ್ರಮ ಬಿಟ್ಟ ನಡೆಯಾಕತ್ತಿ. ವಿಷಾದಿಗಳ ಮೇಲಿರ್ತಕ್ಕಂಥ ವಾಸನೆ ನಿನ್ನ ಕ್ರಮ ತಪ್ಸೈತಿ. ಆ ವಾಸನೆಯನ್ನ ಕಳ್ಕೋ, ಕ್ರಮದಿಂದ ನಡೆಯಕ್ ಸಾಧ್ಯ ಐತಿ. ಅದಕ್ಕೆ ಏನ್ ಬೇಕಾಗೈತಿ? ಸದ್ವಿವೇಕ ಬೇಕಾಗೈತಿ. ಅದನ್ನ ಜಾಗೃತಗೊಳಿಸ್ಕೊ. ನಮ್ಮ ಸಾಮಾನ್ಯ ತಿಳುವಳಿಕೆ ವಿವೇಕನ ಇಲ್ಲ. ಅನ್ನಾರು ಹೇಳಿದ್ರಲ್ಲ, ಈ ಪಶು ಪಕ್ಷಾದಿಗಳಲ್ಲಿ ಇರ್ತಕ್ಕಂಥ ಸಾಮಾನ್ಯ ತಿಳುವಳಿಕೆ ನಮಗಿಲ್ಲ. ಮತ್ತ ಮನುಷ್ಯರಂತ ಹೆಂಗ ಅಂತೇವ್ ನಾವು? ಶ್ರೇಷ್ಠ ಜೀವಿ ಅಂತ ಹೆಂಗ ಅನ್ಬೇಕು? ಆ ವಿವೇಕರ ಮೊದ್ಲಿಗೆ ಬರ್ಬೇಕಾಗೈತಿ ನಮಗ. ಆಮೇಲೆ ನಿತ್ಯ ನಿತ್ಯ ವಿವೇಕ ಜಾಗೃತಗೊಳಿಸುವನ್ನಕ್ ಸಾಧ್ಯ ಐತಿ. ಅದಕ್ಕೆ ಮನುಷ್ಯತ್ವ ಅಂತ ಹೇಳಿದ್ದು. ಆ ಮನುಷ್ಯತ್ವ ಬಂದೈತಿ ಹೆಂಗೋ ನಮಗ? ಮನುಷ್ಯತ್ವ ಬಂದ್ಮೇಲೆ ಮುಮುಕ್ಷತ್ವ ಬರ್ತೈತಿ. ಸಾಮಾನ್ಯ ವಿವೇಕನ ಇಲ್ಲ, ಹಿತ ತಿಳುವಳಿಕೆನೇ ಇಲ್ಲ. ಯಾವ್ದ್ರೊಳಗೆ ಎಷ್ಟು ಉಪಯೋಗ ಮಾಡ್ಬೇಕು, ಹೆಂಗ್ ಉಪಯೋಗ ಮಾಡ್ಬೇಕು, ಯಾವ ಇಂದ್ರಿಯದಿಂದ ಯಾವ ವಿಷಯಗಳನ್ನ ಎಷ್ಟು ಉಪಯೋಗ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಪಶು ಪಕ್ಷಾದಿಗಳು ನಿಸರ್ಗಕ್ಕೆ ಅನುಸಾರವಾಗಿ ಅವನು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡ್ತಾವ. ನಾವು ಹಂಗಲ್ಲ. ವಿಪರೀತ, ಎಲ್ಲದ್ರಾಗೂ ವಿಪರೀತ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವಕ್ಕಾದ ಈ ವಿಷಯಗಳಾದಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಇವ್ರನ್ನ ವಿಪರೀತವಾಗಿ ಬಳಕೆ ಮಾಡ್ಕೊಂತ ಕ್ರಮ ತೆಪ್ಪೆವು. ಅದಕ್ಕೆ ಕ್ರಮ ಹಿಡಿ ಅಂತಾರವ್ರು. ಕ್ರಮ ಹಿಡ್ದಾಗ ನೀನು ಸುಖವನ್ನು ಹೊಂದಕ್ ಸಾಧ್ಯ ಐತಿ. ಕ್ರಮ ಬಿಟ್ಟೆ ಅಂದ್ರೆ ಕಷ್ಟಗಳು ಬರುವ. ಸರಿಯಾದ ದಾರಿ ಒಳಗೆ ನಡೆದಾಗ ಕಷ್ಟಗಳು ಬರುವುದಿಲ್ಲ. ಕಷ್ಟಗಳು ಬರ್ತಾವಂದ್ರೆ ನಾವು ಕ್ರಮ ಬಿಟ್ಟೆವು ಅಂತ. ಅದಕ್ಕೆ ಕ್ರಮ ಹಿಡಿಬೇಕಾಗೈತಿ. ಆ ಕ್ರಮ ಹಿಡಿಯಾಕ ನಮಗ್ ಮೊದ್ಲೇಕ ಅಂತಃಕರಣ ಸ್ವಚ್ಛ ಆಗ್ಬೇಕು. ಮನುಷ್ಯತ್ವ ಬರ್ಬೇಕಂದ್ರ ಅಂತಃಕರಣ ಸ್ವಚ್ಛತೆ ಆಗ್ಬೇಕು. ಅಂತಃಕರಣ ಸ್ವಚ್ಛ ಇಲ್ದ ನನ್ನನ್ನು ನಾ ತಿಳ್ಕೊಳಕ್ಕಾಗುದಿಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗೈತಿ. ಇದಕ್ಕೆ ಹಂಗ ಪ್ರಯತ್ನ ಇಲ್ದ ಬರೋದಿಲ್ಲ. ಇದು ವಿಧಿಗಳನ್ನ ಪರಿಪಾಲನೆ ಮಾಡ್ಬೇಕಂದ್ರ ಶುದ್ಧ ಇರ್ಬೇಕಲ್ಲ ಅಂತಃಕರಣ. ಅಂತಃಕರಣ ಶುದ್ಧ ಇಲ್ದ ವಿಧಿಗಳನ್ನ ನಿತ್ಯ ಯಾವುದೋ ಅನಿತ್ಯ ಯಾವುದೋ ಅಂತ ವಿವೇಕ ಜಾಗೃತ ಆಗುದಿಲ್ಲ. ಅದಕ್ಕೆ ನೀನ ಮೊದ್ಲಿಗೆ ಇಲ್ಲಿ ಜೀವಿಗಳ ಕೂಡ ಸರಿಯಾಗಿ ನಡ್ಕುವಂತೆ. ಯಾವುದೇ ಕೆಟ್ಟ ವಿಚಾರ ಆಲೋಚನೆಗಳ ಮನಸ್ಸಿನಾಗ ಬರ್ಲಾರ್ದಂಗ ಇರು. ಅದ ಒಂದು ದೊಡ್ಡ ಪುಣ್ಯ. ಅದನ್ನ ಮಾಡ. ಅದನ್ನ ನಾವು ಮನಸ್ಸಿನಾಗ ದುರಾಲೋಚನೆ ಬರ್ಲಾರ್ದಂಗ ಇರ್ತೇವೋ ಹೆಂಗೋ? ಇರುದಿಲ್ಲ. ಯಾಕಂದ್ರ ಕಾಮನೆಗಳ ತುಂಬಿಕೊಂಡೇವ್ ನಾವು. ಒಳಗ ಆಶೆಗಳನ್ನ ಬಯಕೆಗಳನ್ನ ತುಂಬಿಕೊಂಡೇವು. ಆ ಆಶೆಗಳ ಬಯಕೆಗಳ ನಮ್ಮನ್ನ ಕ್ರಮ ಬಿಡಕ್ಕೆ ಕಾರಣ ಆಗ್ಯಾವ. ರಾಗ ನಮಗ ಒಳಗೆ ಕುದ್ಯಾಕತ್ತೈತಿ. ಆ ರಾಗ ಹೋದಾಗ ನಾನು ವಿವೇಕ ಜಾಗೃತ ಆಕೈತಿ. ಇದಕ್ಕ ಭವಬೀಜ ಅಂತ ಹೇಳಿದ್ದು ರಾಗಕ್ಕೆ. ಆ ರಾಗವನ್ನ ನಾವು ಹುಟ್ಟು ಸಾವಳಿಗೆ ಕಾರಣ ಆಗಿದ್ದು ಯಾವುದು? ರಾಗ. ಆ ರಾಗವನ್ನು ಕಳ್ಕೋಬೇಕಲ್ಲ. ಹಂಗ ಬರ್ತೈತಿ. ಅದ್ರೊಳಗೆ ಹಿತ ಐತಿ ಐತೈತಿ ಅಂತ ತಿಳುವಳಿಕೆ ಉಂಟಾದಾಗ ವಿಷಯದ ಮೇಲೆ ಇರ್ತಕ್ಕಂಥ ಆಶೆಗಳು ದೂರ ಆಕ್ಕವ. ಆ ವಿಷಯಗಳ ಮೇಲೆ ಇರ್ತಕ್ಕಂಥ ಆಶೆ ದೂರ ಆಗುತ್ತಾನ ಇದು ನನ್ನ ದುಃಖಗಳು ತಪ್ಪುದಿಲ್ಲ. ಇದ್ರ ಸಲುವಾಗಿ ಹೌದಲ್ರಿ, ರಾಗದಿಂದನ ನಾವು ಇನ್ನೊಬ್ಬರಿಗೆ ಕೇಡನ್ನು ಉಂಟು ಮಾಡುದು. ಶರೀರದಿಂದ, ವಾಣಿಯಿಂದ, ವಾಸನೆಗಳು ಮನಸ್ಸಿನಾಗ ಇದ್ದಾಗ ಇವನು ಎಲ್ಲ ನೀತಿಯ ಉಲ್ಲಂಘನೆ ಮಾಡ್ತೇವ್ ನಾವು. ನೀತಿ ಉಲ್ಲಂಘನೆ ಎದಕ್ ನಡೆದೈತಿ ಅಂದ್ರೆ ವಾಸನೆಗಳಿಗೆ ಅನುಸಾರವಾಗಿ ಅವ್ನ ಯಾವ್ದೇ ರೂಪದಿಂದ ನಾ ಪಡಿಬೇಕು ಅನ್ನೋ ಇದ್ದಾಗ ನನ್ನ ನಿಜವಾದ ಅನುಭವ ಆಗುದಿಲ್ಲ. ಅದಕ್ಕೆ ಇದನ್ನ ರಾಗವನ್ನು ಕಳ್ಕುವಂತೆ. ದೋಷ ದರ್ಶನದಿಂದ ಅದನ್ನ ನಿನಗೆ ಹಿತ ಐತು, ಅದು ಐತೈತು ಅಂತ ತಿಳ್ಕೊಂಡು ಅದ್ರ ಒಳಗಿನ ದೋಷಗಳನ್ನ ಅರತು ಅವನ್ನೆಲ್ಲ ತ್ಯಾಗ ಮಾಡು. ಒಳಗೆ ತ್ಯಾಗ ಮಾಡು, ಹೊರಗಲ್ಲ. ಹೊರಗೆ ತ್ಯಾಗ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ.
ನಾ ಮಾತಾಡಲ್ಲ ಇರ್ತೇನಿ ಅಂತ ಬಾಯಿಗೆ ಬಟ್ಟೆ ಕಟ್ಕೊಳೋದಲ್ಲ. ಮೌನ ಅದೇನಿ ಅಂತಂದ್ರೆ ಅದು ಅಲ್ಲ. ಮೌನ ಅಂತ ಹೇಳಿ ಪಾಠ ಬರೋದು ತೋರಿಸಿದ್ರೆ ಮೌನ ಅಲ್ಲದ. ಒಳಗ ವಿಷಯದ ಆಸೆ ಇಟ್ಕೊಂಡು ಹೊರಗೆ ನಾ ಬೋಗಿಸಲ್ಲ ಇರ್ತೇನೆ ಅಂತ ತೋರ್ಸುದಲ್ಲ. ಒಳಗ್ ಮನಸ್ಸಿನಾಗ ಬರಬಾರ್ದು ಯಾವ್ದು. ಹಂಗ ಆಚರಣೆ ಬಂದಾಗ ಮನಸ್ಸಿನಲ್ಲಿ ಎಲ್ಲಾ ವಾಸನೆಗಳನ್ನ ಕಳ್ಕೊಂಡಾಗ ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅದನ್ನ ಆಲೋಚನೆ ಮಾಡಕ್ ಹಚ್ತದೆ. ನಾವು ವಿಷಯದಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ವಿಷಯಗಳ ಸುಖ ಕೊಡ್ತಾವಂತ ಅವನು ಪಡ್ಯಾಕ ನಾವು ಪ್ರಯತ್ನ ಮಾಡೇವಂತಂದ್ರೆ ನಾವು ಶಾಶ್ವತವಾದಂತ ಸುಖದ ಅನುಭವವನ್ನು ಯಾವಾಗ ಮಾಡ್ಕೊಳಕ್ ಸಾಧ್ಯ ಐತಿ. ಅದಕ್ಕಿದು ಈ ರಾಗ ಹೋಗ್ಬೇಕಂದ್ರ ನಾವು ಪ್ರಯತ್ನ ಮಾಡ್ಬೇಕು ಅಂತ. ನನ್ನ ಕಷ್ಟಗಳು ರಾಗದಿಂದನ ಬಂದಾವು. ಅದಕ್ಕೆ ಆ ರಾಗವನ್ನ ಕಳ್ಕೊಂಡಾಕ ನಾನು ಶ್ರವಣವನ್ನ ಅವಲಂಬಿಸ್ಕೋಬೇಕಾಗೈತಿ. ಶ್ರವಣ ದೋಷಗಳನ್ನ ತೋರಿಸ್ಕೊಡ್ತೈತಿ. ವಿಷಾದಿಗಳಲ್ಲಿರುವಂತ ದೋಷಗಳನ್ನ ತೋರಿಸ್ಕೊಡ್ತೈತಿ. ಅದಕ್ಕೆ ಶ್ರವಣಕ್ಕೆ ಒತ್ತು. ಅಲ್ಲಿ ಸಂಶಯಗಳು ದೂರ ಆಕ್ಕವು. ನೀ ಶ್ರವಣವನ್ನ ಮಾಡದ ನೀ ಕಾಲವನ್ನ ಕಳೆದೆ ಅಂದ್ರ ನೀ ದೋಷವನ್ನ ಕನ್ಕೊಂಡಾಕ ಆಗುದಿಲ್ಲ. ಎಲ್ಲದ್ರೋಗು ಹಿತ ಐತೆ ಅಂತ ತಿಳ್ಕೊಂಡು ಎಲ್ಲಾ ಅದ ಇಂದ್ರಿಯ ಸಂಪರ್ಕದಿಂದ ಸುಖ ಹೊಂದ್ಬೇಕಂತ ಪ್ರಯತ್ನ ಮಾಡಿ ಜನ್ಮಗಳನ್ನು ಕಳ್ಕೋಬೇಕಾಗುತ್ತೆ. ಅನೇಕ ಜನ್ಮಗಳನ್ನು ಎದಕ್ಕೆ ಕಳ್ಕೊಂತ ಬಂದೇವ್ ನಾವು ಅಂದ್ರೆ ವಿಷಯದ ಮೇಲೆ ಪ್ರೀತಿಗಾಗಿಲ್ಲ. ವಿಷಯಗಳ ನಮ್ಮ ಹುಟ್ಟು ಸಾವಳಿಗೆ ಕಾರಣ ಆಗ್ಯಾವ. ವಿಷಯ ವಾಸನೆಗೆ ಅನುಸಾರವಾಗಿ ಜನ್ಮಗಳು ಬರ್ತಾವು. ಅದಕ್ಕೆ ಆ ವಿಷಯದ ಮೇಲಿನ ಪ್ರೀತಿ ಹೋಗ್ಬೇಕಂದ್ರ ಶ್ರವಣವನ್ನು ಅವಲಂಬಿಸ. ಶ್ರವಣ ನಿನ್ನ ಎಲ್ಲಾ ವಿಷಯದ ವಾಸನೆಗಳನ್ನ ದೂರ ಮಾಡ್ತೈತಿ. ಸಂಶಯಗಳನ್ನ ದೂರ ಮಾಡ್ತೈತಿ. ಅದಕ್ಕೆ ನಾವು ಎಚ್ಚರಾಗಿ ಈ ವಿಚಾರಕ್ಕೆ ಒತ್ತು ಕೊಡ್ಬೇಕಾಗಿದೆ. ನಾನು ಯಾರು, ನನ್ನ ನಿಜ ಸ್ಥಿತಿ ಏನು ಅನ್ನೋದು ನಮಗ್ ಗೊತ್ತಿಲ್ಲದ ಒದ್ದಾಡಕತ್ತೇವ್. ನಾವು ಏನ್ ತಿಳ್ಕೊಂಡೆವು, ಶರೀರ ನಾನಂತ ತಿಳ್ಕೊಂಡು ವಿಷಯಗಳಿಂದ ಇಂದ್ರಿಯಗಳ ಮುಖಾಂತರ ನಾವು ವಿಷಯದಿಂದ ಸುಖ ಹೊಂದ್ಬೇಕನ್ನುವಂತ ಪ್ರಯತ್ನದ ತೊಡಗಿ ಕ್ರಮ ತಪ್ಪಿಬಿಟ್ಟೇನೆ. ಅದಕ್ಕೆ ಕ್ರಮ ಹಿಡಿಬೇಕಾಗೈತಿ. ಈ ಮನುಷ್ಯ ಜನ್ಮದೊಳಗೆ ಬಂದ ಮೇಲೆ ಕ್ರಮ ತಪ್ಪಬಾರ್ದು ಅಂತ. ಕ್ರಮ ತಪ್ಪಿದ್ರೆ ಕಷ್ಟಗಳು ಬರ್ತಾವ. ಮುಂದಿನ ಜನ್ಮಗಳ ಕಷ್ಟಕ್ಕೆ ಈಡು ಮಾಡ್ತಾವು ಅಂತ. ಅದಕ್ಕೆ ಈ ಮುಂದೆ ಕಷ್ಟಗಳು ಬರಬಾರ್ದಂದ್ರ ಕ್ರಮದಿಂದ ನಡಿ. ಮುಂದಿನ ಜನ್ಮ ನಿನಗ ಒಳ್ಳೇದಾಗ್ಬೇಕಂದ್ರ ಈಗ ಒಳ್ಳೇದ್ ಮಾಡಕ್ ಚಾಲು ಮಾಡ. ಈಗ ಬೇಕಾದಷ್ಟು ಕಷ್ಟಗಳು ಬರ್ಲಿವು, ಹಿಂದಿನೂ ಅಲ್ಲ ಈಗಿನೂ ಅಲ್ಲ. ಈಗ ಮುಂದೆ ನೀ ಏನು ಆಗ್ಬೇಕು ಅನ್ನೋದನ್ನ ಈಗ ನಿರ್ಧಾರ ಮಾಡ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ಇದು ಕರ್ಮ ಭೂಮಿನೂ ಹೌದು, ಭೋಗಮಯ ಭೂಮಿನೂ ಹೌದು ಅಂತ ಹೇಳಿದ್ರು. ಮುಂದೆ ಇದ್ರಾಗ ಮುಕ್ತನಾಗಕ್ಕೂ ಸಾಧ್ಯ ಐತಿ. ಈ ಮನುಷ್ಯ ಜನ್ಮದೊಳಗೆ ಮೂರು ಆಗಕ್ ಸಾಧ್ಯ ಐತಿ. ಇಲ್ಲೇ ಕರ್ಮ ಮಾಡಿ ಮತ್ತ ನೀನು ಹೀನ ಜೀವಿಯಾಗಿ ಹುಟ್ಟಕ್ ಸಾಧ್ಯ ಐತಿ. ಭೋಗವನ್ನ ಮಾಡಿ ಸುಖವನ್ನ ವಿಷಾದಿಗಳಲ್ಲಿ ತಾತ್ಪೂರ್ತಿಕ ಸುಖವನ್ನು ಕಂಡು ಮತ್ತ ನರಕ ಯಾತನೆಯನ್ನು ಅನುಭವಿಸಕ್ ಸಾಧ್ಯ ಐತಿ. ಇಲ್ಲೇ ಮುಕ್ತನಾಗಕ್ಕೂ ಸಾಧ್ಯ ಐತಿ. ಇದರಿಂದ ನಾನು ಸುಖ ಇಲ್ಲ ಅಂತ ತಿಳ್ಕೊಂಡು ನಾ ಮುಕ್ತದನಿ ಅಂತ ಅನುಭವವನ್ನು ಮಾಡ್ಕೊಳಕ್ಕೂ ಸಾಧ್ಯ ಐತಿ. ಅದಕ್ಕೆ ವಿಚಾರಕ್ಕೆ ಒತ್ತು ಕೊಡುವಂತ. ವಿಚಾರಕ್ಕೆ ಒತ್ತು ಕೊಟ್ಟ ಮಾತ್ರ ಸಾಧ್ಯ ಐತಿ. ನಾವು ಹಂಗ ಆಗ್ಲಿ ಅಂದ್ರೆ ಆಗುದಿಲ್ಲ. ವಿಚಾರಕ್ಕೆ ಒತ್ತು ಕೊಡ್ಬೇಕಾಗೈತಿ. ನಾನು ಏನು ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ನಾ ಪ್ರಯತ್ನ ಮಾಡ್ಬೇಕಾಗೈತಿ. ಅದಕ್ಕೆ ಹೇಳಿದವರು ವಿಚಾರ ಮಾಡಾಕ ಪ್ರಯತ್ನ ಮಾಡು. ಸ್ವ ವಿಚಾರ ಮಾಡು. ನಿನ್ನ ಅನುಭವವನ್ನ ನೀನ್ ನೋಡ್ಕೊ. ತಿರುಗಿ ನಿಂತು ನೋಡ್ಕೊ. ನೀ ಯಾವ್ಯಾವ ಇಂದ್ರಿಯ ಮುಖಾಂತರ ಎಷ್ಟೆಷ್ಟು ಸುಖ ಹೊಂದಿದೆ ಅನ್ನೋದನ್ನ ತಿರುಗಿ ನಿಂತು ನೋಡ್ಕೊ. ಈ ವಿವೇಕ ಜಾಗೃತ ಆಗ್ಬೇಕಾಗೈತಿ ನಮ್ಗೆ. ಈ ವಿವೇಕ ಇಲ್ದಕ್ಕೆ ನಾವು ಒದ್ದಾಡಕತ್ತೇವ್. ನಾವು ತಿರುಗಿ ನಿಂತು ನೋಡುವಂತ ವಿವೇಕ ಜಾಗೃತಿ ಇಲ್ದಕ್ಕೆ ನಾವು ಇದನ್ನ ನೋಡಾಕತ್ತಿಲ್ಲ. ತಿರುಗಿ ನಿಂತ ಬರೇ ಮುಂದಿಂದ ನಾಳಿದಷ್ಟ ವಿಚಾರ ಮಾಡತ್ತೇವ್. ವಿಷಯಗಳ ಇದ್ರಿನ್ನೂ ವಿಚಾರ ಮಾಡತ್ತೇವ್. ಅದರಿಂದ ನನ್ನ ಸುಖ ಎಷ್ಟು ಸಿಕ್ಕೈತಿ, ನಿನ್ನೆ ಸಂಪರ್ಕ ಮಾಡಿದ್ದೆಲ್ಲ ಅದರಿಂದ ಎಷ್ಟು ಸಿಕ್ತು ಅನ್ನೋ ವಿಚಾರವನ್ನು ಮಾಡುವ.
ಬರೀ ಆಹಾರ ನಿದ್ರಾ ಮೈಥುನ ಇದ 4 ಕ್ರಿಯೆಗೆ ಒಳಪಟ್ಟು ನಾವು ಅದನ್ನ ಮಾಡ್ಕೊಂತ ಹೊಂಟ್ಬಿಟ್ಟೆವು. ಸಾಮಾನ್ಯ ಜೀವಿಗಳು ಯಾವ ರೀತಿ ಮಾಡ್ತಾವಲ್ಲ ಅದೇ ರೀತಿಯಾಗಿ ನಾವು ಜೀವನ ಕ್ರಮವನ್ನು ಇಟ್ಕೊಂಡು ಹೊಂಟೇವು. ಅದು ಮನುಷ್ಯನ ಜೀವನ ಕ್ರಮ ಅಲ್ಲ. ಮನುಷ್ಯನ ಜೀವನ ಕ್ರಮ ಇಲ್ಲಿ ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅಂತ ತಿಳ್ಕೊಂಡು ಸಲುವಾಗಿ ಬಂದಿದ್ದು. ನೀತಿ ನಾನದೇನಿ, ಈ ತೋರಿಕೆ ಎಲ್ಲ ಅನಿತ್ಯ ಐತಿ. ಶರೀರ ಮಾಡ್ಕೊಂಡು ಈ ತೋರಿದಂತ ತೋರಿಕೆ ಎಲ್ಲ ಅನಿತ್ಯ ಐತಿ. ಒಂದ್ ಅವಸ್ಥೆ ಒಳಗಿದ್ದು ಇನ್ನೊಂದು ಅವಸ್ಥೆ ಒಳಗೆ ಇಲ್ಲಂಗ ಐತಿದು. ಇದು ಶಾಶ್ವತ ಇಲ್ಲ. ನಾನು ಮಾತ್ರ ಇದ್ರೊಳಗೆ ನಿತ್ಯ ಅದೇನಿ ಅಂತ ಅನುಭವದಿಂದ ಕಂಡುಕೊಂಡಕ್ ಬಂದೈತಿ. ಅದಕ್ಕೆ ಇದನ್ನ ಅನುಭವದಿಂದ ಕಂಡುಕೊಳ್ಳುವಂತ ಪ್ರಯತ್ನದೊಳಗೆ ನಾವು ಸಾಗ್ಬೇಕಾಗಿದೆ. ಅದ ಬಿಟ್ಕೊಟ್ಟು ಮತ್ತೆ ಈ ಕಾಗಿ ಹೋಗ್ಬೇಕತೆಗಳನ್ನ ಮಾಡ್ಕೊಂತ ಹೊಂಟ್ರೆ ವ್ಯರ್ಥ. ಅದಕ್ಕೆ ನಮ್ಮ ನಿಜವನ್ನ ನಾವು ಅರಿಬೇಕಾಗೈತಿ. ಅದಕ್ಕೆ ತನ್ನ ಮೊದಲು ಅರಿಯೋದು, ತನ್ನ ನಿಜವನ್ನ ನಿನ್ನ ನಿಜವದೇನೆ ತಿಳಿ ಬೇರೆನದಲ್ಲಿ ಮನುಷ್ಯ ಅಂತ ಎಚ್ಚರಿಕೆ ಕೊಟ್ಟು ಹೇಳಿದವು. ಇದ್ರ ಹೊರತಾಗಿ ಬೇರೆ ಕೆಲಸ ಇಲ್ಲ ನಿನಗೆ. ಅದಕ್ಕೆ ಅವ್ರು ಅರಿವು ನೀನಂತ ಸದ್ಗುರು ಅರಿವಿನ ಹೊರತಾಗಿ ಇನ್ನೊಂದು ಏನಿಲ್ಪ, ಅರಿವ ನೀನದಿ, ಅದ ನಿತ್ಯ ಐತಿ, ಅದ ಸತ್ಯ ಐತಿ ಅಂತ ಅವ್ರು ತಿಳಿಸ್ಕೊಟ್ಟದನ್ನ ನಾವು ಹಿಡ್ಕೊಂಡು ನಡೆದಿದ್ದಾದ್ರೆ ನಾವು ಮುಕ್ತರಾಗಕ್ಕೆ ಸಾಧ್ಯ ಐತಿ. ಅದು ಬಿಟ್ಟುಕೊಟ್ಟು ನಾವು ಏನೇನೋ ಮತ್ತೆ ವಿಷಾದಿಗಳ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅದ್ರೊಳಗೆ ಸುಖ ಐತೆ ಅಂತ ಇಲ್ಲಿ ಕೇಳಿ ಮತ್ತೆ ಅದನ್ನ ಮಾಡ್ಕೊಂತ ಹೋದ್ರೆ ಮತ್ತೆ ನಾವು ಏನಾಕ್ಕೇವ ಅಂದ್ರೆ ಹೀನ ಜೀವಿಯಾಗಿ ಹುಡ್ತೇವೆ. ಎಂತ ವಾಸನೆಗಳಿರ್ತೋ ಅಂತ ಜನ್ಮಗಳನ್ನ ಪಡಿತೀವಿ. ಅದಕ್ಕಿದು ವಾಸನೆಗಳನ್ನ ನಾಶ ಮಾಡ್ಕೊಂಡು ಸಲುವಾಗಿ ಬಂದೈತಿ ಮನುಷ್ಯ ಜನ್ಮ. ವಾಸನೆಗಳನ್ನ ವಿವೇಕದಿಂದ ನಾಶ ಮಾಡ್ಕೊಂಡು ಸಲುವಾಗಿ ಬಂದೈತಿ. ಆ ವಾಸನೆಗಳನ್ನ ಇಟ್ಕೊಂಡು ಹೋದಿವಂದ್ರೆ ಎಂತೆಂಥ ವಾಸನೆಗಳಿರ್ತೋ ಅಂತಂಥ ಜನ್ಮಗಳನ್ನ ಪಡಿತೇವೆ. ಅದಕ್ಕೆ ಇಲ್ಲಿ ವಿವೇಕದಿಂದ ಆ ವಾಸನೆಗಳನ್ನ ದೂರ ಮಾಡಿಕೊಂಡು ನನ್ನ ನಿಜದೊಳಗೆ ನೆಲೆಯಾಗಿ ನಿಲ್ಲೂನು ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ.